ತಿರ್ಗು ಹಿಂಗ್ ತಿರ್ಬಿಟ್ಟು ಅಯ್ಯೋ ಗೊಗ್ಗಯ್ಯ ದುಡ್ದಿರೋದೆಲ್ಲ 23 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಒಂದ್ ನಿಮಿಷ ಹೇಳ್ತೀನಿ, ಲಡ್ಡು ಲಕ್ಷದ ಬಟ್ಟೆ ಹೇಳೇ ಇಲ್ಲ, 23 ಅಲ್ಲ 24-25 ರೂಪಾಯಿ ಬ್ಯಾಲೆನ್ಸ್ ಇತ್ತು ನನ್ನ ಹತ್ರ. ನಾನು HSBC ಅಕೌಂಟಲ್ಲಿ ಬಟ್ಟೆ ತಗೊಳಕ್ ಹೋಗ್ತೀನಿ, 3,500 ಆಗ್ಬಿಟ್ಟಿದೆ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದೆ. ಅವಾಗ ಏನ್ ಮಾಡ್ತಾ ಇದೆಯಮ್ಮ? ಮಾಡ್ತಾ ಇದ್ದೀನಿ, ಹೋಗ್ಬಿಟ್ಟು ಪೆನ್ಸಿಲ್ ಐಲೈನರ್ ತಗೊಬನ್ನಿ ಬೇಗ. ಅದಿಲ್ದೇನೆ ಚೆನ್ನಾಗಿ ಕಾಣಿಸ್ತದೆ ಬಿಡು. ಬೇಡ, ಅದೇನ್ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ, ಮತ್ತೆ ಸುಮ್ನೆ ಅಷ್ಟೇ, ಮುಗ್ದೋಯ್ತು. ಓರಿ ಲೇಟ್ ಆಗ್ತೈತೆ. ಆಗ್ಲಿ ಬಿಡು. ನನಗೆ ಯೋಚನೆ ಸೇಲ್ ಹೋಗ್ತಾ ಇದೆ ಇವತ್ತು. ಎಂಗೇಜ್ಮೆಂಟ್. ಯಾರ ಎಂಗೇಜ್ಮೆಂಟು? ಕಸಿನ್ ಎಂಗೇಜ್ಮೆಂಟ್. ಯಾವ ಕಸಿನು? ನನ್ನ ಕಸಿನ್ ಹೆಸರು ಹೇಳು. ಕಸಿನ್ ಹೆಸರು ಹೇಳು. ಹೇಳಲ್ಲ, ಅವೆಲ್ಲ ಪ್ರೈವೇಸಿ. ಹೇಳು, ಪರವಾಗಿಲ್ಲ. ಇಲ್ಲ ಗೊತ್ತಿಲ್ಲ ಅಂತ ಒಪ್ಕೋ. ಗೊತ್ತು, ಯಾಕೆ ಗೊತ್ತಿಲ್ಲ. ಹೇಳು ಹೆಸರು. ಹಲೋ ಫ್ರೆಂಡ್ಸ್, ನಾನು ಈ ತರ ರೆಡಿ ಆಗಿದ್ದೀನಿ. ಸೊ ಆಕ್ಚುಲಿ ನಿನ್ನೆ ನಾನು ನಿಮ್ ಲಾಸ್ಟ್ ವ್ಲಾಗ್ ನೋಡಿದ್ರೆ ನನ್ನ ಅಕ್ಕ ಮನೇಲಿದ್ದೆ. ಅರುಣ್ ಹೇಳಿದೆ ನಮ್ಮ ಮನೆಗೆ ಹೋಗಿ ನನ್ನ ಸೀರೆ, ನನ್ನ ಜ್ಯುವೆಲ್ರೀಸ್ ಎಲ್ಲ ತಗೋಬರೋಣ ಅಂತ. ಜ್ಯುವೆಲ್ರೀಸ್ ಆಗಲ್ಲ, ಬಿಕಾಸ್ ಜ್ಯುವೆಲ್ರೀಸ್ ಬ್ಯಾಂಕ್ ಅಲ್ಲಿ ಇತ್ತು. ಸೀರೆ ತಗೋಬರೋಣ ಅಂತ. ಅರುಣವ್ರು ಬೇಡ, ಲೇಟ್ ಆಗುತ್ತೆ ಅಂತ ಅಂದ್ರ. ಸೊ ಅಕ್ಕನೇ ನನಗೆ ಅವಳು ಸೀರೆ ಹಾಗೂ ಅವಳು ಜ್ಯುವೆಲ್ರಿನ ಕೊಟ್ಟಿದ್ದಾರೆ. ಸೊ ಇದು ಬಂದು ಅವಳದು ಮದ್ವೆ ನೆಕ್ಲೇಸ್. ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಈ ಒಂದು ನೆಕ್ಲೇಸ್ ನ ಹಾಕ್ತಿರೋದು. ತುಂಬಾನೇ ಚೆನ್ನಾಗಿದೆ. ಅಂಡ್ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಲೈಕ್ ಫಸ್ಟ್ ಪಿನ್ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಪಿನ್ ಮಾಡಕ್ ಟ್ರೈ ಮಾಡಿ ಅದು ಬಂದಿಲ್ಲ. ಸರಿ ಆಯ್ತು ಅಂತ ಇದ್ರ ಒಂದ್ ಸೈಡ್ ಬಿಟ್ಟಿದ್ದೀನಿ. ಹಾಗೂ ಫಿಡಿಂಗ್ ಕೂಡ ಈಸಿ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರನೇ. ಅಂಡ್ ಹೇರ್ ಸ್ಟೈಲ್ ಆಬ್ವಿಯಸ್ಲಿ ನಂಗೆ ಮಾಡಕ್ಕೆಲ್ಲ ಬರಲ್ಲ. ಲೈಟ್ ಆಗಿ ತುಂಬಾ ಒಂಥರ ಸ್ಟ್ರೈಟ್ ಮಾಡಿದೀನಿ. ತುಂಬಾ ಫ್ರೀಸಿ ಆಗಿತ್ತು. ಸ್ವಲ್ಪ ಸ್ಟ್ರೈಟ್ನರ್ ಯೂಸ್ ಮಾಡ್ಬಿಟ್ಟು ಅಗ್ಯಾರೋ ಅವ್ರದ್ದು ಸ್ಟ್ರೈಟ್ನರ್ ಮಾಡ್ಬಿಟ್ಟೆ. ಅಂಡ್ ನೋಡೋಣ, ಒಂದು ಕ್ಲಿಪ್ ತರ ಏನಾದ್ರು ಹಾಕ್ತೀನಿ ಅಷ್ಟೇನೆ. ಸೊ ಇದು ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಯಾವ ತರ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಹಾಗೂ ನಾನು ಸ್ಮೂತ್ನಿಂಗ್ ಕೂಡ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಟ್ ಆಗಲ್ಲ. ಬಂದ್ಬಿಡು ಹಂಗಂತ. ಹೌದು, ಒಂದ್ಸತಿ ಮಾಡಿ ಇರೋ ಬರಕೋದ್ಲ ಉದಿಸ್ಕೊಂಡೆ, ಇನ್ನೊಂದ್ಸಲಿ ಮಾಡಿ ಇರೋದು ಉದ್ರೋಗ್ಬಿಡುತ್ತೆ. ನಂಗೆ ಆಕ್ಚುಲಿ ಸ್ಮೂತಿಂಗ್ ಮಾಡ್ಬೇಕು, ಕೂದಲು ಚೆನ್ನಾಗಿ ಏನು ಚೆನ್ನಾಗಲ್ಲ ಅಲ್ಲಿ. ನೀನ್ ಹೇಳಿದ್ ನನಗೆ ಎಲ್ಲ ಉದ್ರೋಯ್ತು ಅಂತ ಅಲ್ಲಿ. ಅದನ್ನ ಆಕ್ಸಿಡೆಂಟ್ ಆದ್ಮೇಲೆ. ಹೌದು, ಆಕ್ಸಿಡೆಂಟ್ ಮುಂಚೆ ಲಕ್ಷ್ಮಣ ತುಂಬಾ ಇಂಟೆಲಿಜೆಂಟ್ ಅಂತೆ. ಆಕ್ಸಿಡೆಂಟ್ ಆದ್ಮೇಲೆ ಆಗ್ಬಿಟ್ಟವ್ರೆ. ನನಗೆ ನಾನೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅಂಡ್ ಅಷ್ಟೇ, ಬನ್ನಿ ಹೋಗೋಣ. ಇವಾಗ ಇಷ್ಟೊತ್ತು ಯಾರ ಹತ್ರ ಮಾತಾಡ್ದೆ? ರೆಕಾರ್ಡ್ ಮಾಡಿಲ್ವಾ ನೀವು? ಇಲ್ಲ, ಇಷ್ಟೊತ್ತು ಯಾರ ಹತ್ರ ಮಾತಾಡ್ದೆ? ಫ್ರೆಂಡ್ಸ್ ಜೊತೆ. ಎಲ್ಲಿ ಕರಡಿ ಮುಂದೆ ವಟವಟ ಅಂತ ಇದೆಯಾ? ಫ್ರೆಂಡ್ಸ್ ಜೊತೆ ನೋಡ್ಬೇಕು. ಅಂಡ್ ಇದು ಕೂಡ ಅಕ್ಕದೇನೆ ಇಯರಿಂಗ್. ಕಿವಿ ಜಾಸ್ತಿ ಝೂಮ್ ಮಾಡ್ಬಿಡಿ, ಆಮೇಲೆ ಗಲೀಜೆಲ್ಲ ಕಾಣಿಸುತ್ತೆ. ಅಂದ್ರೆ ಕ್ಲೀನ್ ಮಾಡಿದೀನಿ, ಬಟ್ ಸ್ಟಿಲ್ ನಿಮ್ಮಷ್ಟೇನು ಛೀ ಅಲ್ಲ. ನಾನು 2 ದಿವಸಕ್ಕೆ ಒಂದ್ಸತಿ ಸ್ನಾನ ಮಾಡ್ತೀರಾ, ಬಂದ್ಬಿಡು. ಅಯ್ಯೋ ದೇವ್ರೇ, ಹೊಟ್ಟೆ ಒಂದ್ ಕರಗ್ ಬಿಟ್ರೆ ನೋಡಪ್ಪ, ಮತ್ತೆ ಮೊದಲಿನ ತರ ಹಾಕ್ಬಿಡ್ತೀನಿ. ಯಾರು ನೀನು? ಸರಿ ಸರಿ, ನಂಬೋ ವಿಚಾರ ಹೇಳ ಏನಾದ್ರು. ಮತ್ತೆ ಇನ್ನೇನ್ ಸಮಾಚಾರ? ಹೇರ್ ಸ್ಟೈಲ್ ಹೆಂಗ್ ಮಾಡ್ಕೊಳ್ಳಿ? ಇದು ಕ್ಲಿಪ್ ಹಾಕೊಳ್ಳಿ. ಕ್ಲಿಪ್ ಹಾಕು, ಚೆನ್ನಾಗಿ ಕಾಣಿಸ್ತೆ. ಅಂದ್ರೆ ನಾಟ್ ದಟ್ ಇದು. ಸೆಕೆಂಡ್ ಸ್ಟಾಪ್ ಮಾಡಲಾ? ಬೇಡ, ಯಾಕೆ ಸ್ಟಾಪ್ ಮಾಡ್ತೀರಾ? ಈ ತರ ಬಿಡ್ತೀನಿ. ಆ ಕಡೆ ತಿರುಗಿ, ಈ ಕಡೆ ತಿರುಗು, ಹಿಂಗ್ ತಿರ್ಬಿಟ್ಟು ಅಯ್ಯೋ ಗೊಗ್ಗಯ್ಯ. ನಿಮ್ಗೆ ಐ ಥಾಟ್ ಇಟ್ಸ್ ಸ್ಲೋ ಮೋಷನ್ ಹಿಂಗ್ ಮಾಡ್ತೀರಾ ಅಂತ. ಯಪ್ಪ, ಇವಾಗ ಲಕ್ಷ್ಮಣ್ ಕೇಳಿ ಮೇಕಪ್ ಯಾಕೆ ಲಕ್ಷ್ಮಣ್ ಇಷ್ಟೊಂದು ಹಾಕೊಂಡಿದ್ಯಾ ಅಂದ್ರೆ ಮೇಕಪ್ ಹಾಕೊಂಡಿಲ್ಲ. ಇದು ವೇಟ್ ಅರ್ಧ ಕೆಜಿ ಕಾಣಿಸ್ತಾ ಐತೆ. ಬಂದ್ಬಿಡು. ಅಂಡ್ ಏನ್ ಗೊತ್ತಾ, ನಾನು ಮೊನ್ನೆ ಅಂದ್ರೆ ನಮ್ಮ ಈ ಕಡೆ ನಮ್ಮ ಏರಿಯಾ ಹೇಗೆ ಅಂತ ಅಂದ್ರೆ, ಈ ತರ ಬಟ್ಟೆ ಮಾರೋರು, ಪಾತ್ರೆ ಸೆಲ್ ಮಾಡೋರು, ಈ ತರ ಕ್ಲಿಪ್ಸ್ ಗಳು, ಮಕ್ಕಳು ಆಟ ಸಾಮಾನು ಎಲ್ಲಾನು ಮಾರಕ್ ಬರ್ತಾರೆ. ಸೊ ನಾನು ಸ್ವಲ್ಪ ತಗೊಂಡಿದ್ದೀನಿ, ಏನು ತೋರಿಸ್ತೀನಿ ಫ್ರೆಂಡ್ಸ್. ಅಂಡ್ ಪ್ಲೀಸ್ ಇಗ್ನೋರ್, ಸ್ವಲ್ಪ ಮೆಸ್ಸೆಲ್ಲ ಆಗಿದೆ. ಸೊ ಫಸ್ಟ್ ಬಂದು ಈ ಒಂದು ಕ್ಯೂಟ್ ಹೇರ್ ಬ್ಯಾಂಡ್ ತರ ತಗೊಂಡಿದ್ದೀನಿ. ಇದು ಬಂದು ವಿಯಾನಾಗೆ. ಸೊ ಅವ್ರು ಇವಾಗ ಸ್ವಲ್ಪ ದಿವಸದಲ್ಲಿ ಬರ್ತಾರೆ. ನಂಗೆ ಇದು ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಇನ್ ಯಾರು ಹೆಣ್ಪಾಪು ನಮಗಿಲ್ಲ, ಸರಿ ವಿಯಾನಾಗ ಆಗುತ್ತಲ್ಲ ಅನ್ಕೊಂಡು ಇದನ್ನ ತಗೊಂಡಿದ್ದೀನಿ. ತುಂಬಾನೇ ಕ್ಯೂಟ್ ಆಗಿದೆ. ಚಾರ್ಜ್ ಹಾಕಿದ್ ಲ್ಯಾಪ್ಟಾಪ್ ಆಫ್ ಮಾಡಿದೆ. ಇನ್ನೇ ಸ್ವಿಚ್ ನೀನ್ ನಾನ್ ಬಂದು ಆಫ್ ಮಾಡದಲ್ಲ, ನೀವ್ ಪಕ್ಕ ಹಾಕಿರಲ್ಲ. ಹೌದು, ಆಯ್ತು ಬಿಡು. ಇದನ್ನ ತಗೊಂಡೆ. ಅಂಡ್ ನೆಕ್ಸ್ಟ್ ಈ ಕ್ಲಿಪ್ಸ್ ನ ತಗೊಂಡೆ ಫ್ರೆಂಡ್ಸ್. ಅಂದ್ರೆ ಕ್ಲಿಪ್ಸ್ ಎಷ್ಟ್ ತಗೊಂಡ್ರು ಸಾಲ್ದು. ಸೊ ಇವೆಲ್ಲ ಕ್ಲಿಪ್ಸ್ ತಗೊಂಡಿದ್ ನೋಡಿ, ತುಂಬಾನೇ ಕ್ಯೂಟ್ ಆಗಿದೆ. ಬಟರ್ಫ್ಲೈ ಕ್ಲಿಪ್ಸ್. ಅದಾದ್ಮೇಲೆ ಇದೆಲ್ಲ 10 ರೂಪಾಯಿ. ಈ ಕ್ಲಿಪ್ 20 ರೂಪಾಯಿ. ಆಮೇಲೆ ಇಯರಿಂಗ್ಸ್ ಕೂಡ ತಗೊಂಡೆ.
ನೋಡೋಣ. ಸ್ವಲ್ಪ ಚೀಸ್ ಸ್ವಲ್ಪ ಥಿಂಗ್ಸ್ ನ ತಗೊಂಡಿದ್ದೀನಿ, ಆಮೇಲೆ ಮುಂದೆ ತೋರಿಸ್ತೀನಿ. ಸೊ ಬನ್ನಿ. ಯಾಕ್ರಿ ಬಿಡೋಣ. ಇವಾಗ ಈ ಕ್ಲಿಪ್ ಹಾಕೊಳ್ಳ ಮ್ಯಾಚ್ ಆಗುತ್ತಲ್ವಾ? ಆಗತ್ತೆ. ನೀನೇನ್ ಹಾಕೊಂಡ್ರೆ ಮ್ಯಾಚ್ ಆಗಲ್ಲ ಲಕ್ಷ್ಮಮ್ಮ. ರೀ ಹೋಗ್ಬಿಟ್ಟು ಪೆನ್ಸಿಲ್ ಏನಾದ್ರು ತಗೋಬನ್ರಿ. ನೀವು ಪೆನ್ಸಿಲ್ ಏನಾದ್ರು ತಂದ್ರೆ ನಿಜವಾಗ್ಲೂ ನಾನು ಬರಲ್ಲ, ನಾನು ಹೇಳ್ತಾ ಇದ್ದೀನಿ. ಹೋಗ್ ತಗೊಂಡೋಣ. ನಾನು ಅವರು ಬಂದ್ಬಿಡು, ನಾನು ಸೀರೆ ಹಾಕೊಂಡು ಬರಕ್ಕಾಗಲ್ಲ. ಏಯ್ ಹೋಗ್ತಾ ತಗೊಂಡೋಗ ನಡಿ, ಅಲ್ಲಿ ತಗೊಂತೀನಿ. ತಗೊಂಡೋಗ್ಬಿಟ್ಟು ನಾನು ಹೆಂಗ್ರಿ ಹಾಕ್ಲಿ? ಅದ್ ನಿಮಗ್ ಏನ್ ಗೊತ್ತಾ? ಏನು ಏನದು ಪೆನ್ಸಿಲ್ ಐಲೈನರ್? ಏನು ಐಬ್ರೋ ಮಾಡ್ಕೊಳಕ್ಕೆ? ಮತ್ತೆ ಹೀರೋ ಐಬ್ರೋನೇ ಐತಾರ ಸಾಕು. ಇಲ್ಲ, ನಾನು ಐಬ್ರೋಸ್ ಮಾಡಿಸ್ಕೊಂಡಿಲ್ಲ, ಅಲ್ಲಿ ತುಂಬಾ ಅಸಹ್ಯವಾಗಿ ಕಾಣಿಸ್ತೈತೆ. ಹೌದು ಹೌದು, ತುಂಬಾ ಸಹ ಕಾಣಿಸ್ತೈತೆ. ನಾನ್ ಬಂದ್ರೆ ಆಮೇಲೆ ಏನೇನೋ ತಗೋತೀನಿ, ಆಮೇಲೆ ಟೈಮ್ ವೇಸ್ಟ್ ಆಗುತ್ತೆ. ನಿನ್ನ ಕರೆದ್ ನಾ ಕಾರ್ ಕೂತ ತಗೊಂತೇನೆ. ಅರುಣವ್ರೆ ಪ್ಲೀಸ್, ಅರುಣವ್ರೆ. ಇಲ್ಲ ಲಕ್ಷ್ಮಮ್ಮನವ್ರೆ, ನಾನು ನಿಜ ಆಮೇಲೆ ಮಾತಾಡ್ಸಲ್ಲ. ಇದು ರುಟೀನ್ ಡೈಲಾಗ್ ಅಲ್ಲ ಎಲ್ಲ ಹೆಣ್ಮಕ್ಳದು. ಮಾತಾಡ್ಸಲ್ಲ, ಮುನ್ಸ್ಕೊಂತೀನಿ, ದಬ್ಬಾಕ್ತೀನಿ. ಆಯ್ತು. ಓಕೆ, ಸೊ ಫೈನಲಿ ನಾವು ಎಂಗೇಜ್ಮೆಂಟ್ ಪಾರ್ಟಿ ಹಾಲ್ ರೀಚ್ ಆದ್ವಿ. ಆ್ಯಂಡ್ ಎಸ್, ಇಲ್ಲಿವರೆಗೂ ಲೈಕ್ ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಆಗಿ ಸ್ವಲ್ಪ ದಿವಸನೇ ಆಯಿತು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿವರೆಗೂ ನನಗೆ ಅರುಣ್ ಅವರು ಪೆನ್ಸಿಲ್ ಐಬ್ರೋ ತಂದು ಕೊಟ್ಟಿಲ್ಲ. ನಾನು ರಿಮೈಂಡ್ ಮಾಡಿಲ್ಲ, ನೋಡೋಣ ಅವ್ರಾಗ ಯಾವಾಗ ತಂದು ಕೊಡ್ತಾರೆ ಅಂತ. ಆ್ಯಂಡ್ ನಮ್ಮ ಲಡ್ಡುಮ ಬಂದು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಆ ಒಂದು ಕ್ಯಾಪಲ್ಲಿ. ಆ ಒಂದು ಕ್ಯಾಪ್ ಅವ್ರಿಗೆ ಅವ್ರ ಅಜ್ಜಿ ಅತ್ತೆ ತಕ್ಕೊಟ್ಟಿದ್ದು. ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ನಾನು ಸಿಂಪಲ್ಲಾಗಿ ಒಂದು ಕಾರ್ಗೋ ಪ್ಯಾಂಟು ಹಾಗೂ ಒಂದು ಟೀ ಶರ್ಟ್ ಹಾಕಿದ್ದೆ ಅಷ್ಟೇ ಫ್ರೆಂಡ್ಸ್. ಸೊ ನನಗೆ ನಮ್ಮ ಅತ್ತೆ ಮನೆ ಕಡೆ ರಿಲೇಟಿವ್ಸ್ ಒಂದು ಸ್ವಲ್ಪ ಕಡಿಮೆನೇ ಪರಿಚಯ. ಅದರಲ್ಲೂ ಇವರು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಒಂದು ಕಡಿಮೆ ಪರಿಚಯದಲ್ಲೂ ಇವರೊಬ್ಬರು ಒಂಥರ ಕ್ಲೋಸ್ ರಿಲೇಟಿವ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಪಕ್ಕನೇ ಇರೋದು, ದಿನ ಸಿಗ್ತೀವಿ, ಮಾತಾಡ್ತೀವಿ, ಅದೊಂದು ಚೆನ್ನಾಗಿದೆ ನಮ್ಮ ಒಂದು ಬಾಂಡು. ಸೊ ನಾನು ಈ ಒಂದು ಲೈಕ್ ಫಂಕ್ಷನ್ ಮಿಸ್ ಮಾಡೋಕ್ಕೆ ಚಾನ್ಸೇ ಇರಲಿಲ್ಲ. ಬಟ್ ಅವತ್ತಿನ ದಿವಸನೇ ಮೇಘನ ಅಕ್ಕ ಮನೆ ಗೃಹ ಪ್ರವೇಶ ಕೂಡ ಇತ್ತು. ಹೋಗಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಹೋಗೋಕ್ಕಾಗಿಲ್ಲ ಬಿಕಾಸ್ ಎಂಗೇಜ್ಮೆಂಟ್ ಇತ್ತು ಅಂತ. ಅಕ್ಕ, ಇಫ್ ಇನ್ ಕೇಸ್ ನನ್ನ ವ್ಲಾಗ್ ನೀವು ನೋಡ್ತಿದ್ರೆ ಐ ಆಮ್ ರಿಯಲಿ ಸಾರಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಮನೆಗೆ ಬರ್ತೀನಿ. ಆ್ಯಂಡ್ ಇಲ್ಲಿ ಎಲ್ಲ ಹೆಣ್ಣುಗೊಂಡು ತುಂಬಾ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ರು. ಒಂಥರ ಫುಲ್ ಶೈಯಲ್ಲಿದ್ದರು, ಒಂಥರ ಬ್ಲಷಿಂಗೇ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಸಹ ಜಾಸ್ತಿ ಅಂದರೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾವು ಬೇಗನೆ ಹೊರಟ್ಬಿಟ್ವಿ, ಅರುಣ್ ಅವ್ರಿಗೆ ಕೆಲಸ ಇತ್ತು ಅಂತ. ಬಟ್ ಇಫ್ ಇನ್ ಕೇಸ್ ದ ಕಪಲ್ಸ್ ಆರ್ ವಾಚಿಂಗ್ ಮೈ ವಿಡಿಯೋ, ಆಲ್ ದಿ ಬೆಸ್ಟ್, ಖುಷಿಯಾಗಿರಿ. ದಿಸ್ ಆರ್ ಸಮ್ ಬ್ಯೂಟಿಫುಲ್ ಟೈಮ್ಸ್, ಎಂಜಾಯ್ ಮಾಡಿ. ಓಕೆನಾ ಲಕ್ಷಿತ್? ಇವತ್ತು ಏನು? ಓಕೆ, ಸೊ ಇವತ್ತು ನಿಮ್ಮ ಫೇವ್ರೇಟ್ ಮಗುಂದು, ಮೊದಲನೇ ಮಗುಂದು ಬರ್ಡೇ. ವಿಶ್ ಮಾಡಿದ್ರಾ? ಏನ್ ಗಿಫ್ಟ್ ತಂದಿದ್ದೀರಾ? ಟಾಪಿಕ್ ಚೇಂಜ್ ಮಾಡಂಗಿಲ್ಲ, ಅವ್ರು ಅದನ್ನ ನೋಡ್ಕೊತಾರೆ. ನೀವು ಏನ್ ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಹೇಳಿ. ಏನ್ ಗಿಫ್ಟ್ ಕೊಟ್ಟಿದ್ದೀರಾ? ಅವನಿಷ್ಟು ಹ್ಯಾಂಡಲ್ ಮಾಡಿದ ಗಿಫ್ಟ್ ಒಂದಷ್ಟು ನೋಡ್ಕೊಂಡಿಲ್ಲ. ಇವೆಲ್ಲ ಡೂಬ್ ಬೇಕಾಗಿಲ್ಲ. ಗಿಫ್ಟ್ ಏನ್ ಕೊಟ್ಟಿದ್ದೀರಾ? ಒಂದಷ್ಟು ನೋಡ್ಕೊಂಡಿಲ್ಲ. ಸೊ ಇದ್ರ ಅರ್ಥ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಫ್ರೆಂಡ್ಸ್. ನೀನೇ ಕೊಟ್ಟಿದ್ಯಾ? ನಾನ್ ಕೊಡಲ್ಲ, ನಾನು ಲಕ್ಷಿತ್ ಕೊಟ್ಟಿದ್ದೀನಿ ಸಾಕು. ಸಿಂಬಾ ನಿಮಗ್ ತಾನೇ ಇಷ್ಟಪಡೋದು, ನನ್ಗೆ ಸಿಂಬಾಗೆ ಆಗ್ ಬರಲ್ಲ. ಲಕ್ಷಿತ್ ಏನ್ ಗಿಫ್ಟ್ ಕೊಟ್ಟಿದ್ಯಾ? ಆನಿಮಲ್ಸ್ ಕೊಟ್ಟಿದ್ದೀನಿ. ಯಾವ ಅನಿಮಲ್ಸ್? ಯಾವ ಅನಿಮಲ್ಸ್ ಅಂದ್ರೆ ಡೈನೋಸಾರ್ಸ್. ಯಾವ್ದು ನಿಮ್ಮ ಮನೆ ತಗೊಂಡು ಕೊಟ್ಟಿರೋದು? ಬಂದ್ಬಿಡು ಹಂಗಂತ. ಲಡ್ಡು ನಿಂಗೆ ಬಟ್ಟೆ ಚೇಂಜ್ ಮಾಡಲ್ಲ, ಲಡ್ಡು ಇದೆ ಸಾಕ. ಅಕ್ಕ, ಇವತ್ತು ನಿನ್ನ ಮಗಂದು 2ನೇ ವರ್ಷದ ಬರ್ಡೇ. ನಿನ್ ಬರ್ಡೇ ಕೊಡ ಇವತ್ತು. ಏನಿಲ್ಲ, ನಿನ್ ಬರ್ಡೇ ಆಗ್ ಬರಲ್ಲ ನಿನ್ಗೇನೆ. ಹೆಂಗೆ ಅನ್ಸೈತಿ ನಿನ್ ಮಗನ ಬರ್ಡೇ ಅಕ್ಕ? ನನ್ನ ಮಗನ ಬರ್ಡೇ ಏನಂತ ಹೇಳಿ, ಮೊದಲನೇ ವರ್ಷದ ಬರ್ಡೇನು ಇಸ್ಕಾನ್ ಟೆಂಪಲ್ ಹೋಗಿದ್ವಿ. ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. 2ನೇ ವರ್ಷದ ಬರ್ಡೇ ನಿನ್ನೆ ತಾನೇ ನಾವು ಮಂಡ್ಯದಿಂದ ಬಂದಿದ್ದೀವಿ. ಸೊ ಹಂಗೆ ಏನು ಮಾಡೋಕ್ಕಾಗಲಿಲ್ಲ. ಮಗನ ಬೇಜಾರು ಮಾಡ್ಕೋಬೇಡ, ಒಂದೇ ಸತಿ ಗ್ರ್ಯಾಂಡ್ ಆಗಿ ಮಾಡೋಣ ನಿನ್ ಬರ್ಡೇ. ನಿಮ್ಗೆ ಗೊತ್ತಾ, ಅರ್ಧ ಇಂಟ್ರೆಸ್ಟ್ ಆಗಿ ಬರಲ್ಲ. ಇವನ್ ಬರ್ಡೇ ಈ ತರ ಕಾರ್ತಿಕ್ ಬರ್ತಲ್ಲ, ಚಿಲ್ಡ್ರನ್ಸ್ ಡೇ ಇಂಟ್ರೆಸ್ಟ್ ಬರಲ್ಲ. ಈ ಕಾರ್ತಿಕ್ ಮಾಸದಲ್ಲಿ ಇರೋದ್ರಿಂದ ಮೇನ್ ಆಗಿ ಇಂಟ್ರೆಸ್ಟೇ ಬರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ನ ಬರ್ಡೇ ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲೇ ಬರೋದು. ಸೊ ಏನು ಮಾಡೋಕ್ಕಾಗಲ್ಲ. ಓಕೆ ಲಡ್ಡು. ಸಿಂಬಾ, God bless you ಮಗ್ನೆ, with good health, wealth, prosperity, happiness, girlfriends and everything. ಆಯ್ತು ಹೋಗ್ಲಾ. ಸೊ ಫ್ರೆಂಡ್ಸ್, ಇವಾಗ ಇವ್ರು ಕೇಳು, ಏನ್ ಬೇಕು ಮಗ್ನೆ? ಅದ್ರ ಹೆಸರೇನು? ಅದೇನದು? ಏನ್ ಹೇಳು ಅದು? ಕೇಕ್ ಕಟ್ ಮಾಡೋಣ? ಅಪ್ಪಂಗೆ ಹೇಳೋಗು ಕೇಕ್ ಕಟ್ ಮಾಡೋಣ ಅಂತ. ಕರಿ ಅಪ್ಪನ. ಅದೇ ಆಗಿ ಅದೆಲ್ಲ ನೀನು ವರ್ಷ ಅಕ್ಕಿ ಚೆಲ್ಲಿದ್ದು.
ಸೊ ಇದು ಬಂದು ನಮ್ಮ ಮಗ ಇದನ್ನ ಕೇಕ ಅಪ್ಪ ಕೇಕ ಅಪ್ಪ ಕಾಕಿ ಕಾಕಿ ಇಲ್ಲ ಕೇಕ ಕೇಕ ಏನೇ ಹೆಸರು ಹಿಂಗ್ ಬರ್ದಿದೆ ಹಿ ಯಾಂಶ್ ಅವನ ಹೆಸರು ಹೇಯಾಂಶ್ ತಾನೆ ಕೇಕ್ ಕಟ್ ಮಾಡಕ್ ಕರಿಯೋ ಅಂದ್ರೆ ತಗೋಬಾ ಸಿಂಬಾ ಇವತ್ತಿನ ಬರ್ಡೇ ಸರಿನಾ ಕ್ಯಾಂಡಲ್ಸ್ ಇಲ್ವಾ ಕ್ಯಾಂಡಲ್ ಇದೆ ಬೇಡ ಕ್ಯಾಂಡಲ್ ಉಫ್ ಮಾಡಿ ಬರ್ದತ್ತಾನೆ ಚೆನ್ನಾಗಿದೆ ಸರಿ ಬಾಯ್ ಲಡ್ಡು ಏನು ಅದು ಈ ದೀಪ ಕೊಡು ನಿಮ್ಮ ಅಜ್ಜಿನ ಬಾಯ್ ಲಡ್ಡು ಮಮ್ಮಿ ರಕ್ಷಿತ ಎತ್ಕೊಂಡು ಕೂತ್ಕೋ ಬರೋ ಯಾರು ಲಕ್ಷಿತ ಇಲ್ಲೇ ಕೂತ್ಕೊಳ್ಳಿ ನೀನು ಓ ಕೀಕ ಕೀಕ ಅಚ್ಚು ಬಂದು ಕೂತ್ಕೊಳ್ಳಿ 3, 2, 1 go. Happy birthday to you. Happy birthday to you. Happy birthday to dear Simba. ಸೊ ಕಮಿಂಗ್ ಬ್ಯಾಕ್ ಇವಾಗ ಇದು ಬಂದು ನನ್ನ ವೀಕ್ಲಿ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಲೈಕ್ ಬಿಕಾಸ್ ತುಂಬ ದಿವಸದಿಂದ ನಾನು ವ್ಲಾಗ್ ಮಾಡೇ ಇಲ್ಲ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಎಲ್ಲನೂ ಫುಲ್ಲೇ ಎಲ್ಲ ಒಂದು ವೀಕ್ಲಿ ವ್ಲಾಗ್ ಒಂದರಲ್ಲೇ ಹಾಕ್ತಾಯಿದ್ದೀನಿ ನಾನು. ಸೊ ಬರ್ಡೇ ಸಹ ಫ್ರೆಂಡ್ಸ್ ತುಂಬಾ ಸಿಂಪಲಾಗಿ ಮಾಡಿದ್ವಿ. ಅದೇನೋ ಗೊತ್ತಿಲ್ಲ, ಲೈಕ್ ಕಣ್ಮಾಡಿದ್ದು ಫಸ್ಟ್ ಇಯರ್ ಬರ್ಡೇನೂ ತುಂಬಾ ಸಿಂಪಲ್ ಆಯಿತು, ಸೆಕೆಂಡ್ ಇಯರ್ ತುಂಬಾ ಸಿಂಪಲ್ ಆಯಿತು. ಬಟ್ ಅವ್ನು ನಾಮಕರಣ ತುಂಬಾ ಜೋರಾಗಿ ಮಾಡಿದ್ದು, ಲೈಕ್ ಪಾರ್ಟಿ ಹಾಲಲ್ಲಿ ಮಾಡಿದ್ದು. ಆ್ಯಂಡ್ ನೋಡಿ ಬರ್ಡೇ ಇನ್ನೇನು ಕ್ಲಿಪ್ಪಿಂಗ್ಸ್ ಎಲ್ಲ ತಗೋತಾ ಇದೆ. ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಕರೆಂಟು ಸಹ ಹೊರಟೋಯ್ತು. ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗೇ ಇಲ್ಲ. ಎಲ್ಲ ವೀಡಿಯೋ ಬರೀ ಅರ್ಧನೇ ಕ್ಯಾಪ್ಚರ್ ಆಗಿದೆ. ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮಮ್ಮಿ ನೀನು ಹೇಗಿದ್ದೀಯಾ? ನಾವು ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದೆಯಾ? ಖಾರದ ಪುಡಿ ಮಾಡಾಯ್ತಾ? ಅಯ್ಯೋ ಮೊನ್ನೆ ಒಣಗಿಸಿದ್ದೆ, ನೆನ್ನೆ ಬಿಸಿಲಿಲ್ಲ, ಇವಾಗ ಬಿಸಿಲು. ಇವಾಗ ಎಲ್ಲ ಹುರಿದು ಇಟ್ಬಿಟ್ಟು ಬೆಳಗ್ಗೆ ಮಾಡಿಸ್ಬಿಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮಮ್ಮ ಕಂಟಿನ್ಯೂಸ್ 3 ವ್ಲಾಗಿಂದ ಇವತ್ತು ನಾಳೆ ಹೇಳ್ತಾವ್ರೆ. ಆ್ಯಂಡ್ ನಾನು ಕಂಟಿನ್ಯೂಸ್ 3 ವ್ಲಾಗಿಂದ ಇದೇ ಬಟ್ಟೆ ಹಾಕೋತಾ ಇದ್ದೀನಿ. ಬಿಕಾಸ್ ಏನಾಗ್ತಾ ಇದೆ ಗೊತ್ತಾ, ಕೆಲವೊಂದು ವ್ಲಾಗು ಒಂದೇ ದಿವಸ 2 ಥರ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸೇಮ್ ಬಟ್ಟೆ ಕಾಣಿಸ್ತಾ ಇದೆ. ಚೇಂಜ್ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ನಾನು ಹೋಗಿ ಚೇಂಜ್ ಮಾಡಿ ಬರುವಷ್ಟರಲ್ಲಿ ಆ ಮೂಮೆಂಟೇ ಹೊರಟೋಗ್ಬಿಡುತ್ತೆ. ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ರಿಪೀಟ್ ಡ್ರೆಸ್ ಆದರೂ ಪರವಾಗಿಲ್ಲ, ಇರೋದನ್ನ ಹಾಗೆ ತೋರಿಸೋಣ ಅಂತ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ನಮ್ಮ ಗೆಸ್ಟ್ ಬಂದಿದ್ದಾರೆ. ಹಾಯ್ ಅಕ್ಕ. ಹಾಯ್. ಸೊ ಈ ಒಂದು ಟಾಪ್ ಅಕ್ಕಗೆ ಫಿಟ್ ಆಗ್ತಿರ್ಲಿಲ್ಲ. ಇವಾಗ ಅಕ್ಕ ಫಿಟ್ ಆಗುವಷ್ಟು ಸಣ್ಣ ಆಗ್ತಾ ಇದ್ದಾಳೆ ಇನ್ ಪ್ರಾಸೆಸ್. ನೀನು ಆಗು, ನಿನಗೂ ಫಿಟ್ ಆಗುತ್ತೆ. ಲೂಸ್ ಆಗುತ್ತೆ, ಫಿಟ್ ಎಲ್ಲ ಲೂಸ್ ಆಗುತ್ತೆ. ಸರಿ, ಹೇಗ್ ನಡೀತಾ ಇದೆ ಪ್ರಿಪರೇಷನ್ಸ್? ಅಯ್ಯೋ, ಇನ್ನ ನಾನು ಲೆಹೆಂಗಾನೇ ಹುಡುಕ್ತಾ ಇದೀನಿ ನೋಡಿ, ಇನ್ನ ಹುಡುಕ್ತಾನೆ ಇದೀನಿ ಯಾವ ಲೆಹೆಂಗಾ ಹಾಕೊಳ್ಳಿ. ಸೊ ಫ್ರೆಂಡ್ಸ್, ನಾಳಿದ್ದು ಮದ್ವೆ, ನಾಳೆ ಇವರು ಮಂಡ್ಯಕ್ಕೆ ಹೊರಡ್ತಾವ್ರೆ. ಅಂಡ್ ಇವತ್ತು ಅಕ್ಕ ಲೆಹೆಂಗಾ ನೋಡ್ತಾ ಇದ್ದಾಳೆ, ಯಾವ್ದು ಹಾಕೊಳ್ಳಿ ನಾನು ನಾಳೆ ಮದ್ವೆಗೆ ಅಂತ. ಎಷ್ಟು ಫಾಸ್ಟ್ ಆಗಿ ಪ್ರೀ ಪ್ಲಾನ್ ಆಗಿ ಮಾಡ್ತಾಳೆ ನೋಡಿ ನಮ್ಮಕ್ಕ. ಗ್ರೇಟ್. ಇದೊಂದೇ ನಂದು ಇನ್ನ ಪ್ಲಾನ್ ಆಗಿಲ್ಲ. ಅಂಡ್ ಅಕ್ಕ ಓವರ್ ಆಕ್ಟಿಂಗ್ ಮಾಡಿ ಹಿಂಗೆಲ್ಲ ಮಾಡ್ತಿರ್ಬೋದು. ಬಿಕಾಸ್ ಅವ್ರ ಹುಡುಗರು ನೇಲ್ಸ್ ನ ಶೋ ಆಫ್ ಮಾಡಕ್ಕೆ. ತೋರ್ಸೆ ಅಕ್ಕ. ಮಾಡಿಸ್ಕೊಂಡಿದ್ದೀರಿ ಅಂದ್ರೆ ಶೋ ಆಫ್ ಮಾಡ್ಬಾರ್ದು ಒಂದ್ ಸ್ವಲ್ಪ. ಸರಿ ತೋರ್ಸು. ಚೆನ್ನಾಗಿದೆ ಕಲರ್. ಸೊ ಅಕ್ಕ ಡಾರ್ಕ್, ನಾನು ಆಕ್ಚುಲಿ ಅಕ್ಕಾಗ ಹೇಳಿದೆ ಲೈಟ್ ಕಲರ್ ಮಾಡಿಸ್ಬೇಕಿತ್ತಲ್ವಾ ಅಂತ. ಬಟ್ ಅವಳು ಇಲ್ಲ, ನಾನು ಡಾರ್ಕ್ ಕಲರ್ ಬೇಕು. ಬಿಕಾಸ್ ಅದೇನೋ ಅರ್ಶಿನ ಶಾಸ್ತ್ರ ಮತ್ತೆ ಬೇರೆ ಕೆಲ್ಸಗಳು ಇರ್ತವೆ, ಲೈಟ್ ಮಾಡಿಸಿದ್ರೆ ಎಲ್ಲಾನು ಫುಲ್ ಇದಾಗ್ಬಿಡುತ್ತೆ. ಅದಕ್ಕೆ ಡಾರ್ಕ್ ಕಲರ್ ಮಾಡಿಸ್ಕೊಂಡಿದೀನಿ ಅಂತ ಹೇಳಿದ್ಲು. ಅಂಡ್ ನಂದು ಅಲ್ಲಿ ಕಾಲಲ್ಲಿ ಇದ್ದಾಳೆ, ಮೀಟಿಂಗ್ ಆ ಥರ ಮಾಡ್ತಾವಳೆ. ಅಂಡ್ ಈ ಕಡೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾವಳೆ. ಅಂಡ್ ನನ್ನ ಮಕ್ಕಳು ನೋಡ್ಬೋದು. ಸಂಬಳು ಹಾಯ್ ಹೇಳು. ಸಂಬಳು ಆಸ್ ಯೂಶುವಲ್ ಇಗ್ನೋರ್ ಮಾಡ್ಬಿಟ್ಟು ಅನ್ನ ಹೋದ. ಅದಕ್ಕೆ ನಾನು ನನ್ನ ಇಷ್ಟಪಡಲ್ಲ, ಅವನು ನನ್ನ ಇಷ್ಟಪಡಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಾನು ಕಿಚಡಿ ಮಾಡ್ತಾ ಇದ್ದೀನಿ. ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಯಾರು ಬಂದಿಲ್ಲ, ನೀನೇ ಅಲ್ಲಾಡಿಸ್ತಾ ಇರೋದು ಅಲ್ಲಿಂದ. ಇಲ್ಲಿ ನೋಡಿ. ಹರಿದೋಗಿರೋದು ಹಂಗೆ ಕಾಣಿಸ್ತೈತೆ. ಇಲ್ಲಿ ಇದು ಹೊಲಿಗೆ ಬಿಚ್ಚ ಹೋಗಿದೆ. ನಾನು ಹೇಳಿದ್ದೀನಿ ವ್ಲಾಗಲ್ಲಿ ಇಲ್ಲಿ ಸ್ವಲ್ಪ ನಂದು ಹೊಲಿಗೆ ಬಿಚ್ಚ ಹೋಗಿದೆ ಅಂತ. ದೇ ವಿಲ್ ನಾಟ್ ಮೈಂಡ್ ಕಮ್. ಲೈಟಿಂಗ್ ಚೆನ್ನಾಗಿದೆ, ಅಲ್ಲಿ ಕುತ್ಕೊಳ್ಳೋಣ. ಕಾಲಂಬ ಚೆನ್ನಾಗಿದ್ಯಾ? ಸ್ವಲ್ಪ ಉರುತ್ತಲ್ಲ. ಒಂದು ಕಾಲ್ ಫುಟ್ ಮಸಾಜ್ ಮಾಡ್ತಾರಂತೆ. ಬಂದ್ಬಿಡು. ಅವಳಿಗೆ ಮಸಾಜ್ ತಗೊಂಡಿದ್ದಾರೆ ಹೆಚ್ಚು. ಬಂದ್ಬಿಡು. ಏ ಈ ಕಾಲ್ ಕೆಳಗೆ ಇಟ್ಕೋ ಪಾಪ. ಮಕ್ಳು ಸ್ಟ್ರಾದರ್ ಮೇಲೆ ಇಟ್ಬಿಟ್ಟು ಅವಳತ್ತೆ. ಹೆಚ್ಚು ಬಟ್ಟೆ ಅಂತೂ ಬೇಜಾನು ಹುಷಾರು. ಈ ಉಚ್ಚೆ ಬಟ್ಟೆಲ್ಲ ತೆಗಿಯೇ ನೀನು ಫಸ್ಟ್. ಫ್ರೆಂಡ್ಸ್, ಇದು ಬಂದು ರಿಸೆಪ್ಷನ್ಗೆ ತಾನೇ ಮುಹೂರ್ತಕ್ಕ
ರಿಸೆಪ್ಷನ್ಗೆ. ಸೊ ಇದು ಬಂದು ರಿಸೆಪ್ಷನ್ಗೆ ಹಾಕೊಳ್ಳುವಂತ ಬಟ್ಟೆ ಅಕ್ಕ ತಂದಿದ್ದಾಳೆ. ಸೊ ಬೇಸಿಕಲಿ ಪ್ಲಾನ್ ಏನೈತಪ್ಪ ಅಂದ್ರೆ ಅಕ್ಕ ಅವಳಿಗೆ ಅಂತ ನೋಡಕ್ ಹೋಗಿದ್ದು. ನನಗೆ ಇತ್ತು ಅಕ್ಕ. ಸೊ ಆಲ್ಮೋಸ್ಟ್ 6 ಗಂಟೆ, ನೀವು ನನ್ನ ಬ್ಲಾಗ್ ನೋಡೇ ಇದ್ದೀರಾ. ಸೊ ಆಲ್ಮೋಸ್ಟ್ 6 ಗಂಟೆ ಆಯ್ತು ಅವಾಗ ಹೊರಟವಳೆ. ಇನ್ನೇನು ಅವಾಗ ಕ್ಲೋಸಿಂಗ್ ಟೈಮ್ ಇತ್ತು. ಬಟ್ ಅಂತೂ ಇಂತೂ ಅವಳು ಸಾಹಸ ಮಾಡಿ ತಂದೋಳ ಬಟ್ಟೆನ. ನನ್ಗೆ ಅನ್ಕೊಂಡಿದ್ನ ಸಾಧಿಸೋದೇ ಸುಪ್ರಿಯಾ. ಅನ್ಸೋದು ಸಾಧಿಸೋದು. ಅಕ್ಕ ಅವಳು ತಗೋತಾ ಇದ್ಲ, ನಂದು ನಾನು ಅವಾಗ ತಾನೆ ಎದ್ದು ಬಂದೆ ಅಕ್ಕ ತಗೊಂಡ್ಲ ಅಂತ ಕೇಳಿದ್ದು. ನಂದು ತಗೊಂಡಳೆ ಅಂತ ಹೇಳಿದ್ದು. ಸೊ ಸರಿ ನನಗೂ ಹಂಗೆ ತಗೋಬೇಕು ರಾಂಗ್ ಹೇಳಿದ್ದು. ಅವಳು ಎದ್ಲು ಅಕ್ಕ ತಗೊಂಡ್ಲ ಎಂದು ಇಲ್ಲ, ಅವಳು ಜಸ್ಟ್ ಫಸ್ಟ್ ಡ್ರೆಸ್ ಟ್ರೈ ಮಾಡ್ತಾವಳೆ. ಚೆನ್ನಾಗಿದೆ ಬಟ್ಟೆ, ನೀನು ಅವಳಿಗೆ ಹೇಳು ಅಂತ ನಾನು ಹೇಳ್ದೆ ಅಕ್ಕ. ಬಟ್ ನನಗೆ ಹೋಗ್ಬೇಕಾದ್ರೆ ಅಂದೆ ತಾನೆ ಚೆನ್ನಾಗಿದ್ರೆ ಹೇಳು ತಗೋ. ಅಂದ್ರೆ ನನ್ಗೆ ನಾನು ಸ್ವಲ್ಪ ದುಡ್ಡು ಆಯ್ತು ಇವಾಗ ತಗೊಂಡಾಯ್ತು ತಾನೆ. ಫ್ರೆಂಡ್ಸ್ ನಾನು ಓಪನ್ ಮಾಡ್ತಿದ್ದು ಫಸ್ಟ್ ನನ್ನ ಡ್ರೆಸ್, ಆಮೇಲೆ ಅಕ್ಕ ಅವಳ ಡ್ರೆಸ್ ಅವಳು ಓಪನ್ ಮಾಡಿ ತೋರಿಸ್ತಾಳೆ. ಯಾಕೆ ಅವಳ ಡ್ರೆಸ್ ಇನ್ನು ಓಪನ್ ಮಾಡೋದು, ನಿನ್ ಡ್ರೆಸ್ ಅವಳು ಓಪನ್ ಮಾಡ್ತೀನಿ. ಇವಳು ಯಾಕೋ ಹಂಗೆ ಮಾಡೋದು ಒಳ್ಳೆ ಕಣ್. ಸುಳ್ಳು ಹೇಳ್ಬೇಡ ನೀನು ಲಕ್ಷ್ಮೇ. ಇದೇನೇ ತೂಕ ಇಷ್ಟಿದೆ ಲಕ್ಷ್ಮೇ, ಅದೇನು ತೂಕ ಇಲ್ಲ, ಸುಮ್ಮನೆ ಇರು. ಸೊ ಫ್ರೆಂಡ್ಸ್ ಇದು ಬಂದು ನನ್ನ ಲಂಗ. ಚೆನ್ನಾಗಿದೆ ಕಣೆ, ಚೆನ್ನಾಗಿದೆ. ನಂಗೆ ಅದಕ್ಕೆ ಇಷ್ಟ ಆಗಿದ್ದು. ನನಗೆ ಯೆಲ್ಲೋ ಮತ್ತೆ ಬ್ಲೂ ಬೇಕಿತ್ತು. ಬ್ಲೂ ಅಂದ್ರೆ ಈ ಬ್ಲೂ ಅಲ್ಲ. ಅಕ್ಕ ಒಂದು ಸೀರೆ ತಗೊಂಡೋಳೆ, ಅವಳು ತೋರಿಸ್ತಾಳೆ ನಿಮ್ಗೆ ಯಾವ ಸೀರೆ ಅಂತ. ನನಗೆ ಆ ಬ್ಲೂ ಬೇಕಿತ್ತು. ಬಟ್ ದಟ್ಸ್ ಓಕೆ. ಬಟ್ ನಂಗೆ ಎಲ್ಲೋ ತುಂಬಾ ಬೇಕಿತ್ತು. ನಂಗೆ ಎಲ್ಲೋ ಅಂದ್ರೆ ತುಂಬಾ 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 ಇಷ್ಟ. ಸಕ್ಕತ್ತಾಗಿ ಎಲ್ಲೋ ಸಿಕ್ತು ಕೂಡ. ಬಟ್ ಅದು ನಮ್ಮ ಬಜೆಟ್ ಅಲ್ಲಿ ಇರ್ಲಿಲ್ಲ. ಅಂಡ್ ನಮ್ಗೆ ಅದು ಕಸ್ಟಮರ್ದು ಏನೋ ಇತ್ತು. ಅದು ಕಸ್ಟಮರ್ದು. ಅದು ಅದಕ್ಕೆ ಬ್ಲೌಸು. ಇದು ಕೇನ್ಕೆನಾ? ಕೇನ್ ಯಾಕೆ ಬಿಚ್ಚಿದೆ? ಹಾಕೋತ್ಯಾ? ಇನ್ನೊಂದು ಕೇನ್ ಬಿಚ್ಚಬೇಡ. ಮತ್ತೆ ಇವಾಗ ಹಾಕೊಂಡು ನೋಡು ಹೆಂಗ್ ಕಾಣುತ್ತೆ ಅಂತ. ನಿನ್ನ ಫೋನಲ್ಲಿ ಚಾರ್ಜಿಂಗ್ ಇದ್ರೆ ಕೊಡು, ಸ್ಟೋರೇಜ್ ಇದ್ರೆ. ಸ್ಟೋರೇಜ್ ಡೌಟ್ ನೋಡಿದ್ರೆ ತಗೋ, ಇಲ್ಲ ಅಂತಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು. ಟ್ರಾನ್ಸ್ಫರ್ ಮಾಡ್ಕೊಂಡು ಸರಿ. ಫಸ್ಟು ಅದು ಬಿಡು. ಕೇನ್ನೇ ಇಷ್ಟೊಂದು ನೋಡ್ತಾಳೆ, ಆ ಸ್ಕರ್ಟ್ನ ಅಷ್ಟೊಂದು ನೋಡಲಿಲ್ಲ. ಕರೆಕ್ಟ್ ಅಲ್ವಾ? ಇದು ಬಂದು ದುಪ್ಪಟ್ಟ. ಸೊ ನಂಗೆ ಈ ದುಪ್ಪಟ್ಟ ಮೇಲೆ ಇವಾಗ್ಲೂ ಯಾಕೋ ಒಂಥರ ಅನ್ಸ್ತಾ ಇದೆ. ನಾನು ಹೇಳಿದೆ ಬ್ರೈಟ್ ಆಗಿರೋದು ಬೇಡ. ಪಿಕಾಕ್ ಕಲರ್ ದುಪ್ಪಟ್ಟ, ಅದು ಎಷ್ಟು ಚೆನ್ನಾಗಿದೆ. ಎಲ್ಲೋ ಪಿಂಕು ಬ್ಲೂ, ಅದೇ ಇದು ಬ್ಲೂ ಕಲರೇ. ಬಟ್ ಅದೇ ಒಂಥರ ಹಾಕಿ ಅವಳಿಗೆ ಒಂಥರ ಬಂದು ಬ್ಲೌಸ್ ಮಾತ್ರ ಸಕ್ಕದಾಗಿದೆ ಅಲ್ವಾ? ಮಸ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನಿಂದು ಬೇಡ, ಇದಕ್ಕಿಂತ ಚೆನ್ನಾಗಿದೆ. ಬಾಯಿ ಮುಚ್ಕೊಂಡು ಓವರ್ ಆಗಿ. ನಂಗೆ ಇದು ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಹೌದಾ? ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊ ಮತ್ತೆ. ಬಟ್ ನಂಗೆ ಆ ಕಲರ್ ಇಷ್ಟ. ಬಲೆ ಇದೆಯಾಕ ನೀನು. ಅವಳು ಏನು ಅವಳಿಗೆ ಯಾವ್ದು ಬೇಕಾ ತಗೊಂಡ್ಬಿಟ್ಟು ನನಗೆ ಫೋನ್ ಮಾಡ್ಬಾರ್ದು. ಸೀರೆ ಅವಳಿಗೆ ಯಾವ್ದು ಬೇಕು ತಗೊಂಡ್ಬಿಟ್ಟು ಅಮ್ಮ ನನಗೆ ನಿಂಗೆ ಯಾವ ಸೀರೆ ಬೇಕು ಅಂತ. ಬಲೆ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ತೀನಿ. ನಂಗೆ ಏನು ಮಾಡೋದಿಲ್ಲ. ನಾನ್ ತಗೊಂಡ್ರೆ ಇನ್ನೊಂದು ಮಾಡಕ್ಕೆ ನಾನೇ ತಗೊಳ್ಳಲ್ಲ. ನಾನೇ ನಿನಗೆ ಮಾಡಿ ನೋಡಿ ಸಾಕ್ ಮಾಡು. ನಮ್ಮಮ್ಮ ಅಲ್ಲಿ ಉರಿತಾನೆ ಇತ್ತು ಬರೀ ಅದೇ ಸೌಂಡ್ ಬರ್ತಾ ಇದೆ. ನೋಡಿ ಗೈಸ್, ನಮ್ಮಮ್ಮ ರಾತ್ರಿ 12 ಗಂಟೆಗೆ ಸಾಂಬಾರ್ ಪುಡಿ ಮಾಡ್ಸಕ್ಕೆ ಉರಿತಾ ಇದಾರೆ. ಮೆಣಸಿನ್ಕಾಯಿ ಉರಿಯಲ್ಲ, ಬರೀ ಎಲ್ಲ ಉದ್ದು ರೆಡಿ ಮಾಡ್ತೀನಿ. ಮೆಣಸಿನ್ಕಾಯಿ ಏನ್ ಮಾಡ್ತೀಯಾ? ನಾಳೆ ನೀವು 5 ಗಂಟೆಗೆ ಫುಲ್ ವರ್ಕ್ ಇದೆ, ನಂಗೆ ಅಷ್ಟೊಂದು ವರ್ಕ್ ಏನಿಲ್ಲ. ಆ ಬ್ಲೌಸ್ ಸಕ್ಕತ್ತಾಗಿದೆ ಕಣೆ. 2 ಬ್ಲೌಸ್ ಚೆನ್ನಾಗಿದೆ. ಬಟ್ ಇದು ಕಟ್ಟಿಂಗ್ಸ್ ಚೆನ್ನಾಗಿ ಆ ಶೇಪ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರಂಟ್ ಅಲ್ಲಿ. ರೇಷ್ಮೆ ಸೀರೆಗೆ ಹಂಗೆ ಬೇಕಿತ್ತು ಅಂತ ನಂದು ಹೇಳಿದ್ರು. ನಂದು ನಾವು ಈ ತರ ಒಂದು ಬ್ಲೌಸ್ ಹೊಲಿಸ್ಕೋಬೇಕು ಅಂತ ಕೂಡ ಅದ್ರನ್ನೇ ಸಿಕ್ಕಿತ್ತು. ಚೆನ್ನಾಗಿದೆ. ನೀನಲ್ಲ, ನಾನು ಹೇಳ್ತಾ ಇದ್ದಿದ್ದು. ನಂದು ನೆನ್ನೆ ತಾನೇ ಹೇಳ್ದೆ, ಕೇಳು. ನಾನು ಈಗ ಹೇಳಿಲ್ಲ, ನಂದು ನಾವು ಈ ತರ ಬ್ಲೌಸ್ ಹೊಲಿಸ್ಕೋಬೇಕು, ಈ ತರ ಕಟ್ಟಿಂಗ್ ಬ್ಲೌಸ್. ನೆನ್ನೆ ನಾನು ಹೇಳಿಲ್ಲ. ಇವಾಗ ಅವ್ರು ಹೇಳ್ತಾಳೆ ನಾನು ಹೇಳ್ದೆ ಅಂತ. ಸ್ಕ್ವೇರ್ ನೆಕ್ ಕಣೆ. ಅವಳು ಹುಚ್ಚಿ. ನಾವು ಮಧ್ಯಾಹ್ನ ಏನ್ ಮಾಡಿದ್ವಿ, ನಾನು ರೀಲ್ಸ್ ನೋಡ್ತಾ ಇದ್ದೆ. ಯಾರು ಮೈಸೂರು ಸಿಲ್ಕ್ ಅಲ್ಲಿ ಸ್ವಲ್ಪ ಇಲ್ಲಿ ಟೈಗು ಮತ್ತೆ ಇಲ್ಲಿ ಹೊಲ್ಸ್ಕೊಂಡಿದ್ರು. ಅದನ್ನ ನಾನು ನಚ್ಚುಗ್ ತೋರಿಸ್ದೆ. ಅವಾಗ ಅವಳು ನೋಡಿದ್ದು. ಇವಾಗ ಮಧ್ಯಾಹ್ನ, ನೆನ್ನೆನೋ ಮಧ್ಯಾಹ್ನ. ಸರಿ, ನೀನ್ ಹಾಕೊಂಡು ನೋಡುವ. ನೀನ್ ಟೈಮ್ ಪಾಸ್ ಮಾಡ್ಬೇಡ. ಬರೀ ಓದ್ಲಾ ಹೊಡಿತಾಳೆ. ನಿಂದ ಹಾಕೊಂಡು ನೋಡ್ಲಾ? ಯಾಕೆ ನಿಂದ ಹಾಕೊಂಡು ನೋಡ್ ಫಸ್ಟ್, ಆಮೇಲೆ ನಂದು ಹಾಕೊಂಡು ಹೋಗುತ್ತೆ. ನಾನು ಅಂದಾಗ ಹೇಳ್ದೆ ನೀನು ತಗೊಳ್ಳೆ ಅಂತ. ಅಂದ್ರೆ ಅವಳು ನಾನು ಅಕ್ಕ ಬ್ಲಾಗಲ್ಲಿ ಹೇಳಿದ್ರೆ ನನ್ನ ಬ್ಲಾಗಲ್ಲಿ ನೋಡಿ ಹೇಳಿದ. ಫುಲ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾವಳು ನಂದು ಅಂತ. ನೋಡಿ ಫ್ರೆಂಡ್ಸ್, ನಂದು ಹತ್ರ ವೆಜ್ ಅಂತ ದುಡ್ಡಿದೆ. ನಾನು 23 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಒಂದ್ ನಿಮಿಷ ಹೇಳ್ತೀನಿ, ನಾನು ಲಡ್ಡು ಲಕ್ಷದ ಬಟ್ಟೆ ಹೇಳೇ ಇಲ್ಲ. 23 ಅಲ್ಲ,
24-25 ರೂಪಾಯಿ ಬ್ಯಾಲೆನ್ಸ್ ಇತ್ತು ನನ್ನ ಹತ್ರ ನಾನು HSBC ಅಕೌಂಟಲ್ಲಿ. ಬಟ್ಟೆ ತೊಗೊಳಕ್ಕೆ ಹೋಗ್ತೀನಿ 3,500 ಆಗ್ಬಿಟ್ಟಿದೆ. ಏನು ಮಾಡಲಿ ಅಂತ ಯೋಚನೆ ಮಾಡಿದೆ. ಅವಾಗ ನನ್ನ ಫ್ರೆಂಡ್ ದಿವ್ಯಾಗೆ ಫಸ್ಟ್ ಫೋನ್ ಮಾಡಿದೆ, ದುಡ್ಡು ಹಾಕಿ ಇಲ್ಲಿ ಅಂತ. ಅವಳು ನನ್ನ ಹತ್ರ 300 ರೂಪೀಸ್ ಇದೆ, 300 ರೂಪೀಸ್ ಹಾಕ್ತೀನಿ, ಅದೇ ಇಡ ಫೋನ್ ಹಾಕಿ ಅಂತ. ಆಮೇಲೆ ಇಸ್ಕೊಂಡು ತಗೊಂಡೆ. ಹೆಂಗೋ ಒಟ್ಟಿನಲ್ಲಿ ನನ್ನ ಮಕ್ಳಿಗೆ ದಿವಾಲಿ ಕಮ್ ಬರ್ಡೇಗೆ ಜಿಂಕಿಗೆ ತಗೊಂಬಂದಿಟ್ಟಿದ್ದೀನಿ. ಜಿಂಕಿ ಅವ್ನ ಬರ್ಡೇಗೆ ಬಟ್ಟೆ ಹಾಕೋತಾನೆ ನೋಡಿ ಫ್ರೆಂಡ್ಸ್. ಕಡಿಮೆ ಕೇನ್ ತಗೋಬೇಕಿತ್ತು. ಕಡಿಮೆನೇ ಇದು, ಇದೇನು ಭಾರ ಇಲ್ಲ. ಕಡಿಮೆ ಅಂತಂದ್ರೆ ಮತ್ತೆ ಕೇನ್ ಇರಲ್ಲ ಅದಕ್ಕೆ. ಇದು ಯು ಶೇಪ್ ತಗೋಬಾರ್ದಿತ್ತು. ಅದು ಇವ್ರು ಅದು ರೌಂಡ್ ತಾನೆ. ಅದೇ ರೌಂಡು. ಹಿಂಗೆ ಇದು ಆಂಟಿಕ್ ಪೀಸು ಅಂತ ನಮ್ಮನೆ ಆಂಟಿಕ್ ಪೀಸ್. ಬೇಕು ಅಂತ ಫೋನ್ ಮಾಡ್ಬೇಡ, ನಾರ್ಮಲ್ ಚೆನ್ನಾಗಿ ಮಾಡು. ಇದು ದೊಡ್ಡ ಆಂಟಿಕ್ ಪೀಸ್. ಇಲ್ಲಿ ಹಿಂಗ್ ಕ್ಲೋಸ್ ಮಾಡ್ತೀವಿ ಹಿಂಗೆ, ಸರಿನಾ? ಓಪನ್ ಮಾಡಿದ ತಕ್ಷಣ ಈ ಡ್ರೆಸ್ ಅಲ್ಲಿ ಬರ್ಬೇಕು. ನೀನ್ ತಂದು ಹಿಂಗೆ ಮಾಡ್ತಾ ಇರ್ಬೇಡ, ಕ್ಲೋಸ್ ಮಾಡ್ಬಿಟ್ಟು. ಸರಿ ಆಯ್ತು. ಓಕೆ ಗೈಸ್, ಬಂದ್ಲು ಬಾರೆ ಬಾರೆ. ನೀನೇನು ದೀಪಿಕಾ ಪಡ್ಕೊಂಡು ಅನ್ಕೊಂಡಿದ್ದೆ. ಬ್ಲೌಸ್ ಒಂದ್ ಸ್ವಲ್ಪ ಲೂಸು ಇಲ್ಲಿ ಇಲ್ಲೆಲ್ಲ ಕರೆಕ್ಟಾಗಿ ಇಲ್ಲ, ಸ್ವಲ್ಪ ಲೂಸ್ ಇದೆ. ಅಕ್ಕ ಅವಳ ಸೈಜ್ಗೆ ಹೊಲ್ದವಳೆ. ಅಕ್ಕ ನನ್ಗಿಂತ ದಪ್ಪ ಅಂತ ಮರ್ತೋಗ್ಬಿಟ್ಟವಳೆ. ಕುತ್ಕೋ. ಇದಕ್ಕೆ ಹೆಚ್ಚು ನಿಂದು ಚೋಕರ್ ಇಲ್ವಾ? ನಂಗೆ ಚೋಕರ್ ಹಾಕಿ ಹಾಕಿ ಬೋರ್ ಆಗ್ಬಿಟ್ಟಿದೆ. ನಾನು ಚೋಕರ್ ಹಾಕೊಳ್ಳಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಎಷ್ಟು ಕರೆಕ್ಟಾಗಿ ಕುಂತೈತೆ ಇವಳು ಪರ್ಫೆಕ್ಟ್ ಆಗಿದೆ. ಆ ಡ್ರೆಸ್ ಒಳಗೆ ಹಿಂಗೆ ಮಾಡಿರೋ ತರ ಇದೆ. ನಿಜ ಅಷ್ಟೊಂದು ಹೊಗಳ್ತಿದ್ಯಾ ಅಂತಂದ್ರೆ ಏನಿಲ್ಲ. ಏನೇ ನೀನು ಇಷ್ಟೊಂಥರ ಹೊಗಳ್ತಾ ಇದೀಯ ಅವಳನ್ನ? ಅರುಣ್ ಅವರೇ ತಗೊಳ್ಳಿ, ನಾನು ಹಿಂಗ್ ಕಾಣ್ತಾ ಇದೀನಿ ಅಂತ. ಅರುಣ್ ಅವರೇ ಇವತ್ತು ನಾನು ಫೋಟೋ ಕಳ್ಸಿದ್ರು ಅವರು ಒಳ್ಳೆ ಒಳ್ಳೆ ಮೆಸೇಜ್ ಏನು ಕಳ್ಸಲ್ಲ. ಸೊ ಅವ್ರಿಗೆ ನಾನು ಫೋಟೋನೇ ಕಳ್ಸಲ್ಲ. ಬ್ಯಾಕ್ ತೋರಿಸು, ಬ್ಯಾಕ್ ಬ್ಯಾಕ್ಲೆಸ್ ಚೆನ್ನಾಗಿದ್ಯಾ? ಇವಾಗ ಅಕ್ಕ ಹಾಕೊಂಡ್ ಬರ್ತಾಳೆ ನೋಡಿ ಡ್ರೆಸ್ ನ ಫ್ರೆಂಡ್ಸ್. ನಾನೇನು ಹಾಕೋದಿಲ್ಲ. ತೋರ್ಸೆ ನಮ್ಗೆ. ನಾನು ಟ್ರೈ ಮಾಡಿದ್ರು. ನೀನೇ ಹಾಕೋಬಿಡು. ನೀನೇ ಹಾಕೋ ಹೋಗಿ. 3 ಹಾಕೊಂಡಿದ್ದೀನಿ ಕಣೆ. ಅಲ್ಲ, 1% ವೆಯ್ಟ್ ಅನ್ಸ್ತಲ್ಲ ಕಣೆ. ಚೆನ್ನಾಗಿ ಹೊಲ್ದಿದ್ದಾರೆ ತುಂಬಾ. ಆಮೇಲೆ ಎಷ್ಟು ಕ್ಲೀನ್ ಆಗಿದೆ ನೋಡು. ಹೌದು, ಚೆನ್ನಾಗಿದೆ ನೋಡು. ಈ ಕಲರ್ ಕಣ್ಣು ಮಾಡ್ದಂಗಿಲ್ಲ. ಇಲ್ಲ ಕಣೆ, ಚೆನ್ನಾಗಿದೆ ಕಣೆ. ಅದು ಯಾವ ಕಣ್ಣು ನಿನ್ಗೆ ಕಣ್ಣಿಗೆ ಹೊಡಿತಾ ಇರೋದು? ಸೀರೆಯಿಂದ ಹೋಲಿಸಿದ್ರೆ ಹೇಗ್ ಕತೆ, ಏನ್ ಕತೆ? ಓ, ಸ್ಯಾರಿ, ಸಿಲ್ಕ್ ಸ್ಯಾರಿಯಿಂದಾನೇ ಹೊಲಿಯೋದಂತೆ. ಎಷ್ಟು ಸರಿ ಸರಿ. ಸೊ ಫ್ರೆಂಡ್ಸ್, ಯಾವ ತರ ಕಾಣಿಸ್ತಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮದುವೆ ಬ್ಲಾಗು ಬರುತ್ತೆ, ಅಕ್ಕನೂ ಹಾಕ್ತಾರೆ, ಆಬ್ವಿಯಸ್ಲಿ ನಾನು ಹಾಕ್ತೀನಿ. ಸೊ ಇದನ್ನೇ ಹಾಕೊಳ್ಳೋದು ರಿಸೆಪ್ಷನ್ಗೆ. ಆಲ್ರೆಡಿ ನಾನು ರಿವೀಲ್ ಮಾಡಿ ಆಯಿತು. ದಟ್ಸ್ ಓಕೆ. ಸೊ ನಾನು ಚಂದ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ನಂದು ಹೇಳಿದಂಗೆ ಚೋಕರ್ ನೆಕ್ಲೆಸ್ ಹಾಕಿದ್ರೆ ಒಂದು ಓಲೆ ಜುಂಕಿ. ಇವಾಗ ಅಕ್ಕ ನೀನು ಹಾಕಿ ತೋರಿಸು. ನೀನು ಹಾಕಿ ತೋರಿಸು. ನನ್ನ ಪಕ್ಕ ನಿಂತ್ಕೋಬೇಕು, ನನಗೊಂದು ಕ್ಲಾರಿಟಿ ಬೇಕು. ನೀನು ಹೆಂಗೆ ಕಾಣಿಸ್ತೀನಿ, ನಾನು ಹೆಂಗೆ ಕಾಣಿಸ್ತೀನಿ ನಾನು. ಓಕೆ ಗೈಸ್, ಸೊ ಇಲ್ಲಿ ನೋಡ್ಬೋದು ಲಚ್ಚು ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಸಖತ್ತಾಗಳೆ, ಸುಮ್ಮನೆ ನಗ್ತಾಳೆ. ಪೀರಿಯಡ್ಸ್ ಬರುತ್ತೆ. ಫುಲ್ ಹಾಡೋ ಆಗಿಲ್ಲ, ಹಾಡಂಗಿಲ್ಲ, ಒಂದು 2 ಲೈನ್ ಅಷ್ಟೇ. ಒಂದೊಂದ್ಸತಿ ಬರುತ್ತೆ. ಹೇಗೆ ಬರಲ್ಲ ಗೈಸ್, ಹೇಗೆ ಕಾಣಿಸ್ತಿದ್ದಾಳೆ ಲಚ್ಚು? ನಾನು ಕರೆಕ್ಟಾಗಿ ಚೆನ್ನಾಗಿ ಸೆಲೆಕ್ಟ್ ಮಾಡಿದೀನಾ ಈ ಸತಿನಾದ್ರೂ ಹೇಳಿ. ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಲೈಕ್ ನನಗೆ ಬ್ಲೂ ಕಲರ್ ತುಂಬಾ ಡೌಟ್ ಇದೆ. ತುಂಬಾನೇ ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದೆ ಕಣ್ಣಲ್ಲಿ ನನಗೆ ಹೊಡೆದಂಗೆ. ಬಟ್ ಇವಾಗ ಲೈವ್ ಹಾಕೊಂಡು ಅಂಡ್ ಮೋರ್ ರಿಸೆಪ್ಷನ್ ಟೈಮಲ್ಲಿ ಲೈಟಿಂಗ್ಸ್ಗೆ ಒಡವೆ ಎಲ್ಲ ಹಾಕಿ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದೀನಿ. ನೀವು ಕೂಡ ಕಾಮೆಂಟ್ ಮಾಡಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತ. ಅಂಡ್ ಸಖತ್ತಾಗಿ ಕಾಣಿಸ್ತಾ ಇದೆ. ನನ್ಗಿಂತನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಿಲ್ಲ, ಆತರ ಏನಿಲ್ಲ. ಅಕ್ಕದು ಕಲರ್ ಸಕ್ಕತ್ತಾಗಿದೆ, ತುಂಬಾನೇ ಯೂನಿಕ್ ಆಗಿದೆ ಅವಳ ಕಲರ್. ಪರ್ಪಲ್ ಅಲ್ಲ, ಲ್ಯಾವೆಂಡರ್ ಕಲರ್. ನಾನು ತೋರಿಸ್ತೀನಿ ನಂದು. ಅಂಡ್ ಇನ್ನೊಂದೇನೋ ಹೇಳ್ತೀನಿ ಇದೆ. ಹೇಳು. ಮೂತಿ ನೋಡಿ ಫ್ರೆಂಡ್ಸ್, ಇವಳು ಮೂತಿ ನೋಡಿ ಹೆಂಗಿದೆ ಅಂತ. ಏನ್ ಹೇಳ್ತಾ ಇದ್ದ? ಏನೋ ಹೇಳ್ತಾ ಇದ್ದೆ. ಹೇಳು. ಬಿಡು ಅನ್ಬಾರ್ದು. ಅಕ್ಕದು ಲ್ಯಾವೆಂಡರ್ ಕಲರ್. ಲ್ಯಾವೆಂಡರ್, ನಂಗೆ ಯೆಲ್ಲೋ ಕಲರ್ ಬೇಕಿತ್ತು. ಯೆಲ್ಲೋ ಮತ್ತೆ ಬ್ಲೂ ತುಂಬಾ ಬೇಕಿತ್ತು. ಬಟ್ ಯೆಲ್ಲೋ ಮತ್ತೆ ಬ್ಲೂನೇ ಕಣೆ ಸಿಕ್ಕಿರೋದು ಈಗಲೂ. ಇದೆಲ್ಲ ಕಣೆ ಬೇರೆ ಯೆಲ್ಲೋ, ಆಯ್ತು, ಲೆಮನ್ ಯೆಲ್ಲೋ. ಬಟ್ ಇದು ಚೆನ್ನಾಗಿದೆ. ಬಿಂಕದ ಸಿಂಗಾರಿ ಮೈಂಡ್ ಹೋಗ್ಬೇಕಾದ್ರೆ ಮಮ್ಮಿಗೆ ಚೆನ್ನಾಗಿ ಕಾಣಿಸ್ತಾನೆ.
ರೇಷ್ಮೆ ಸೀರೆ ಇದ್ದಂಗೆ ಮೈಸೂರು ಸಿಲ್ಕ್ ಪೋಚಂಪಳ್ಳಿ ಹುಡ್ಕೊಡೆ ಪಾಪ. ಇಷ್ಟು ಮಾತಾಡ್ತಾ ಇದೆಯಲ್ಲ ಹುಡ್ಕೋ, ನಾಚಿಕೆ ಆಗಲ್ವಾ ನಿಮ್ಗೆ? ನಿನಗಾಗಬೇಕು ಫಸ್ಟ್ ಆಫ್ ಆಲ್. ಇಷ್ಟು ಮಾತಾಡ್ತಾ ಇದೆಯಾ ಅನಾವಶ್ಯಕತೆ. ಇಬ್ರಿಗೂ ನಾಚಿಕೆ ಇಲ್ಲ, ಬಿಕಾಸ್ ನೀನು ಏನು ಬರೀ ಕೂತ್ಕೊಂಡು ಕಾಮೆಂಟ್ರಿ ಪಾಸ್ ಮಾಡು, ಕ್ರಿಕೆಟ್ ಮ್ಯಾಚಲ್ಲಿ ಪಾಸ್ ಮಾಡ್ತಾರಲ್ಲ ಆ ಥರ. ಅವಳು ಅಟ್ಲೀಸ್ಟ್ ಏನೋ ಮಾಡ್ತಾವಳೆ. ನಿನಗೇನು ಮಾಡ್ಕೊಟ್ರು? ನನ್ಗೇನು ಮಾಡ್ಬೇಡ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ಕೊಟ್ರು ಅಂತ ಅವಳ ಕಡೆ ನೀನು ಫ್ರೀಯಾಗ ತಂದ್ಕೊಟ್ಟು ಅದಕ್ಕೆ ನಾನು ದುಡ್ಡು ಪೇ ಮಾಡ್ತಾ ನಿನ್ ಕಣ್ ಬಾಲಿ. ಎಷ್ಟೇ ಆಯ್ತು, ಎಷ್ಟೇ ಕೊಡ್ಬೇಕು ನಾನು ನಿನ್ಗೆ? 10,000 ಯಾಕೆ ನನಗೂ ಒಂದು ಸೇರಿಸಿ 3,800 ಪ್ಲಸ್ 2,000 50 ರೂಪಾಯಿ ಬಿಡಿ. ಅವಳು ನೀನು ಹೇಳಿಲ್ಲ ಅಂದ್ರೆ ನಾನು ನಿಂಗೆ ಕೊಡಲ್ಲ, ನಾನು ಹೇಳ್ತಾ ಇದ್ದೀನಿ. ನನಗೆ ಕ್ಯಾಲ್ಕುಲೇಟ್ ಮಾಡಬೇಕು ಗೊತ್ತಿಲ್ಲ. ಆಟೋ ಚಾರ್ಜ್ ಹಾಫ್ ಚಾರ್ಜ್ ಹಾಕಿ ಅವಳಿಗೆ. ಆಟೋ ಚಾರ್ಜ್ ಎಲ್ಲ ನಾನು ಬಂದ್ಬಿಡು. ಹಂಗಿದ್ರೆ ಅಕ್ಕ ನಂಗೆ ಅದು ಎಷ್ಟು ಕೋಟಿ ಕೊಡಬೇಕು? ನನಗೂ ಅಂತೂ ಲಕ್ಷ ಕೊಡ್ಬೇಕಾಗಿಲ್ಲ. ಯಾವತ್ತೂ ನಾನು ನಿನ್ನ ಹತ್ರ ಆಟೋ ಚಾರ್ಜ್ ಕೊಡ್ಸಿಲ್ಲ ಲಚ್ಚು. ಯಾರ ಹತ್ರ? ಆಟೋ ಚಾರ್ಜಸ್ ಕೊಡ್ಸಿಲ್ಲ ಅಕ್ಕ. ಇಲ್ಲಿ ನೀನು 1 ಕಿಲೋಮೀಟರ್ಲ ನೀನ್ ದುಡ್ಡು ಕೊಡ್ತೀಯ, 4 ಕಿಲೋಮೀಟರ್ 10 ಕಿಲೋಮೀಟರ್ಲ ನಾನು ಪೇ ಮಾಡ್ತೀನಿ ಪ್ರತಿ ಸತಿ. ಮಾಡಿರೋ ನಾನಂತೂ ಕಣ್ಣಾರೆ ಲಚ್ಚು ಮಾಡಿಲ್ಲ ಕಡೆ. ಅವಳ ಪಾಕೆಟ್ ಇಂದ ಹಿಂಗ್ ತೆಗಿಯೋದು ನಾನು ನೋಡೇ ಇಲ್ಲ ಇಲ್ಲಿ. ಬೇಡ ಬಿಡು. ನಾನು ಯಾವತ್ತೂ ಅಷ್ಟೇ ನಿಮ್ಮಿಬ್ರ ಹತ್ರ ಕೊಡ್ಸಿಲ್ಲ. ಆಟೋ ಚಾರ್ಜ್ ಎಲ್ಲ ನಾನಲ್ಲ. ಮಮ್ಮಿ ಆ ಸೀರೆ ನೆಕ್ಸ್ಟ್ ನನಗೇನೆ, ಈ ವ್ಲಾಗೆ ಸಾಕ್ಷಿ. ಸುಮ್ಮನೆ ಕುತ್ಕೋ. ಇದು ನಾನು ಮಮ್ಮಿ ನಾವು ಬಾಂಬೆಲಿ ಇರ್ಬೇಕಾದ್ರೆ ಒಂದು ದೀಪಾವಳಿ ಹಬ್ಬಕ್ಕೆ ಮಮ್ಮಿ ತಗೊಂಡಿದ್ದ ಸೀರೆ ನಾನು ಅವಾಗಲೇ ಹೇಳಿದ್ದೀನಿ ನಮ್ಮ ಮಮ್ಮಿ. ಅದೇ ಫುಲ್ ಗ್ರ್ಯಾಂಡ್ ಬ್ಲೌಸ್. ಒಂದು ನೀನು ಅದೆಲ್ಲ ಮಂಡ್ಯದಲ್ಲಿ ಅದೇನೋ ಅಳತೆ ಕೊಟ್ಟಿದ್ದಲ್ಲ, ವಾಪಸ್ ತಂದ್ವಿ ಮಮ್ಮಿ. ಅದು ಏನಾಯ್ತು ನಂಗೆ ಅರ್ಥನೇ ಆಯ್ತಲ್ಲ ಮಮ್ಮಿ. ಇದು ಬೇಡ ಕಣಮ್ಮಿ ಇದು. ಮಮ್ಮಿ ಅದು ಬೇಡ, ಅದಿಲ್ಲ ಲಕ್ಷಿತ್ ಬರ್ಡೇಗೆ ಹಾಕೊಂಡಿದ್ದೆ ತಾನೇ ಈ ಗ್ರೀನ್ ಸೀರೆ. ಅದೆಲ್ಲ ಕಣೆ ಮದುವೆದು, ನನ್ನ ಮದುವೆದು. ಬರ್ತಡೆಗೆ ಹಾಕೊಂಡ್ರೆ ಅದು ಆಗಲ್ಲ. ಸೊ ತುಂಬ ಜನ ಬೈಕೋತಾ ಇರ್ತೀರಲ್ಲ, ಯಾಕೆ ಅಷ್ಟೊಂದು ಲೇಟಾಗಿ ವ್ಲಾಗ್ ಹಾಕ್ತಾ ಇದ್ದೀರಾ, ಮತ್ತು ವ್ಲಾಗ್ಸ್ ಎಲ್ಲ ಹಾಕಿಲ್ಲ ತುಂಬ ದಿವಸ ಯಾಕೆ ಅಂತ. ಸೊ ಕೆಲವೊಂದು ತುಂಬ ಪರ್ಸನಲ್ ರೀಸನಿಂದ ವ್ಲಾಗ್ನ ಹಾಕೋಕ್ಕಾಗಿಲ್ಲ. ಅದು ನನಗೆ ಹೇಳೋಕ್ಕೆ ಯಾವ ಥರ ಇಷ್ಟ ಇಲ್ಲ ಯೂಟ್ಯೂಬಲ್ಲಿ, ಸೊ ಅದಕ್ಕೇ ಹೇಳ್ತಾ ಇಲ್ಲ. ಬಟ್ ಐ ಆಮ್ ರಿಯಲಿ ಸಾರಿ ಫ್ರೆಂಡ್ಸ್. ಇನ್ಮೇಲೆ ಆದಷ್ಟು ರೆಗ್ಯುಲರ್ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಲ್ಲ, ಬಟ್ ಟ್ರೈ ಮಾಡ್ತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನ್ನೊಬ್ಳಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ನಿಮ್ಮ ಸಪೋರ್ಟ್ ಇರಬೇಕು, ಹಾಗೂ ನಿಮ್ಮ ಆಶೀರ್ವಾದ ಇರಬೇಕು. ಓಕೆನಾ? ಆ್ಯಂಡ್ ನಮ್ಮ ಅಕ್ಕ ತಂಗಿ ಜಗಳ ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡಿ, ಬಿಕಾಸ್ ನಾವು ಹೀಗೆ ಕಿತ್ತಾಡ್ತಾನೆ ಇರ್ತೀವಿ. ಆ್ಯಂಡ್ ಎಸ್ ಟಾಟಾ.